ರಶ್ಮಿಕಾ ವಿಜಯ್ ಮದುವೆ ಕೋಟಿ ರೂಪಾಯಿಗಳ ಡೀಲ್ಗೆ ನೋ ಎಂದ ಜೋಡಿ. ಯಾವುದೇ ಓಟಿಟಿಗೆ ಕೊಡಲ್ವಂತೆ ರಶ್ಮಿಕಾ ವಿಜಯ್ ಮದುವೆಯ ವಿಡಿಯೋ. ರಶ್ಮಿಕಾ ವಿಜಯ್ ಮದುವೆ ಕೋಟಿ ರೂಪಾಯಿ ಡೀಲ್ಗಳಿಗೆ ನೋ ಎಂದ ಜೋಡಿ. ಯಾವುದೇ ಓಟಿಟಿಗೆ ಕೊಡಲ್ವಂತೆ ರಶ್ಮಿಕಾ ವಿಜಯ್ ಮದುವೆಯ ವಿಡಿಯೋಗಳನ್ನ ವೆಡ್ಡಿಂಗ್ ಲೈವ್ ಸ್ಟ್ರೀಮಿಂಗ್ ಮಾಡಲು ಭಾರಿ ಆಫರ್ ಮಾಡಿದ್ದ ಪ್ರಮುಖ ಓಟಿಟಿ. ಆದರೆ ಈ ಆಫರ್ ಅನ್ನು ನಯವಾಗಿಯೇ ತಿರಸ್ಕರಿಸಿದ ವಿಜಯ್ ರಶ್ಮಿಕಾ ಜೋಡಿ. ಇದು ನಮ್ಮ ವೈಯಕ್ತಿಕ ವಿಚಾರ, ಇದರೊಂದಿಗೆ ಬಿಸಿನೆಸ್ ಮಾಡೋ ಉದ್ದೇಶವಿಲ್ಲ. ಕೋಟಿ ಕೋಟಿ ಡೀಲ್ ಜೊತೆ ಬಂದ ಪ್ರಮುಖ ಓಟಿಟಿಗೆ ಸ್ಪಷ್ಟಪಡಿಸಿದ ರಶ್ಮಿಕಾ. ಫೆಬ್ರವರಿ 26ಕ್ಕೆ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಗ್ರ್ಯಾಂಡ್ ಮದುವೆ. ರಶ್ಮಿಕಾ ವಿಜಯ್ ಮದುವೆ ಕೋಟಿ ಕೋಟಿ ಓಟಿಟಿಗೆ ಇದೀಗ ಬ್ರೇಕ್ ಹಾಕಿದ್ದಾರೆ. ಯಾವುದೇ ಓಟಿಟಿಗೆ ನಾವು ಪರ್ಮಿಷನ್ ಅನ್ನ ಕೊಡಲ್ಲ. ವೆಡ್ಡಿಂಗ್ ಲೈವ್ ಸ್ಟ್ರೀಮಿಂಗ್ ಮಾಡಲು ಭಾರಿಯಾದಂತಹ ಆಫರ್ಗಳು ಕೇಳಿ ಬಂದಿತ್ತು ಓಟಿಟಿಯಿಂದ. ಆದರೆ ಈ ಆಫರ್ ಅನ್ನ ನಯವಾಗಿಯೇ ತಿರಸ್ಕರಿಸಿದ್ದಾರೆ ಈ ಜೋಡಿ. ಇದು ನಮ್ಮ ಪರ್ಸನಲ್ ಮ್ಯಾಟರ್ ಆಗುತ್ತಾ, ಇದರೊಂದಿಗೆ ಬಿಸ್ನೆಸ್ ಮಾಡುವಂತ ಇಂಟೆನ್ಷನ್ ನಮಗೆ ಇಲ್ಲ. ಹೀಗಾಗಿ ಕೋಟಿ ಕೋಟಿ ಡೀಲ್ ಬಂದರೂ ಸಹಿತ ವಿಜಯ್ ಹಾಗೂ ರಶ್ಮಿಕಾ ಇದಕ್ಕೆ ತಿರಸ್ಕಾರವನ್ನ ಮಾಡಿದ್ದಾರೆ. ನಿನ್ನೆ ಅಷ್ಟೇ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಅಂದರೆ ವಿಜಯ್ ದೇವರಕೊಂಡ ಹಳೆಯ ಪ್ರೇಯಸಿ ಒಂದಿಷ್ಟು ಫೋಟೋಗಳನ್ನ ವೈರಲ್ ಮಾಡಿರ್ತಾರೆ. ಅದಾದ ಬಳಿಕ ಏನಾದರೂ ಬ್ರೇಕ್ ಬೀಳುತ್ತಾ, ಏನಾದರೂ ಬ್ರೇಕ್ ಆಗುತ್ತಾ ಇವರ ಸಂಬಂಧದಲ್ಲಿ ಅಂತ ಒಂದಿಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸತತವಾಗಿ ನಡೀತಾ ಇತ್ತು. ಆದರೆ ಇದೀಗ ಫೆಬ್ರವರಿ 16ನೇ ತಾರೀಕಿನಂದು ವಿಜಯ್ ಹಾಗೂ ರಶ್ಮಿಕಾ ಮದುವೆ ಇರುವಂಥದ್ದು. ಸೊ ಹೀಗಾಗಿ ಇದಕ್ಕೆ ಓಟಿಟಿ ಅಂದರೆ ಲೈವ್ ಸ್ಟ್ರೀಮಿಂಗ್ಗೆ ಓಟಿಟಿಗೆ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ನಮಗೆ ಬೇಡ, ಯಾವುದೇ ಥರದಂಥ ಬಿಸ್ನೆಸ್ ಮಾಡೋದಿಲ್ಲ. ವೆಡ್ಡಿಂಗ್ ಅನ್ನೋದು, ಮದುವೆ ಅನ್ನೋದು ನಮ್ಮ ವೈಯಕ್ತಿಕ ವಿಚಾರ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಬಹಿರಂಗವಾಗಿ ಈ ರೀತಿಯಾಗಿ ಬಿಸ್ನೆಸ್ ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ನಯವಾಗಿಯೇ ವಿಜಯ್ ಹಾಗೂ ರಶ್ಮಿಕಾ ಇದನ್ನ ತಿರಸ್ಕರಿಸಿದ್ದಾರೆ. ಕೋಟಿ ಕೋಟಿ ಆಫರ್ ಬಂದಿತ್ತು. ಸೊ ಹೀಗಾಗಿ ಇದಕ್ಕೆ ಒಪ್ಪಿಗೆಯನ್ನ ನೀಡಿಲ್ವಂತೆ ಈ ಜೋಡಿ. ವೆಡ್ಡಿಂಗ್ ಲೈವ್ ಸ್ಟ್ರೀಮ್ಗೆ ಮಾಡಲು ಭಾರಿ ಆಫರ್ಗಳು ಪ್ರಮುಖವಾಗಿ ಓಟಿಟಿಗಳಿಂದ ಅಲ್ಲಿ ಕೇಳಿ ಬರ್ತಾ ಇತ್ತು. ಬಟ್ ಇದನ್ನೆಲ್ಲ ತಿರಸ್ಕರಿಸಿ ನಾವು ನಮ್ಮ ವೆಡ್ಡಿಂಗ್ ಅನ್ನೋದು ಅದು ನಮ್ಮ ಪರ್ಸನಲ್ ಮ್ಯಾಟರ್ ಆಗುತ್ತೆ. ಸೊ ಅದರಲ್ಲಿ ಬಿಸ್ನೆಸ್ ಬೇಡ. ಸೊ ಹಾಗಾಗಿ ನಾವು ಇದಕ್ಕೆ ಒಪ್ಪಿಗೆಯನ್ನ ಕೊಡಲ್ಲ ಅಂತ ನಯವಾಗಿಯೇ ತಿರಸ್ಕರಿಸಿದ್ದಾರೆ. ಫೆಬ್ರವರಿ 26ರಂದು ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮದುವೆ ಇರುವಂಥದ್ದು. ಸೊ ಆ ಒಂದು ದಿನದಂದು ಯಾವುದೇ ಥರದಂಥ ಲೈವ್ ಸ್ಟ್ರೀಮಿಂಗನ್ನು ನಾವು ಕೊಡಲ್ಲ. ಈ ಜೋಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಗೇಜ್ಮೆಂಟ್ ಆಯ್ತಾ ಅನ್ನುವಂಥ ಗೊಂದಲಗಳೇ, ಅಂದರೆ ಒಂದಿಷ್ಟು ಅಭಿಮಾನ, ಅಂದರೆ ಎಲ್ಲೂ ಕೂಡ ಇವರು ಕ್ಲಾರಿಟಿಯನ್ನು ಕೊಟ್ಟಿರೋಲ್ಲ, ಎಲ್ಲೂ ಕೂಡ ಇದನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿರೋದಿಲ್ಲ. ಸೊ ಇವರ ಒಂದು ಸಂಬಂಧದ ವಿಚಾರಕ್ಕೆ ಪಟ್ಟಂತೆ ಯಾವುದೇ ರೀತಿಯಾಗಿ ಬಹಿರಂಗವಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಯಾವುದೇ ಒಂದು ವೇದಿಕೆಗಳ ಮೇಲೆ ಆಗಿರ್ಬೋದು, ಇವರು ಅದನ್ನು ಬಿಟ್ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಎಂಗೇಜ್ಮೆಂಟ್ ಸುದ್ದಿ ಸಹಿತ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ. ಸೊ ಹೀಗಾಗಿ ಮದುವೆ ವಿಚಾರ ಸಹಿತ ಅದು ನಮ್ಮ ವೈಯಕ್ತಿಕ ಆಗುತ್ತೆ. ಅದನ್ನ ಲೈವ್ ಸ್ಟ್ರೀಮಿಂಗ್ ಕೊಡುವಂಥದ್ದು, ಅದನ್ನ ವ್ಯಾಪಾರ ಮಾಡ್ಕೊಳ್ಳುವಂಥ ಉದ್ದೇಶ ನಮಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ.